2024-25ನೇ ಶೈಕ್ಷಣಿಕ ವರ್ಷ ಈಗ ಪ್ರಾರಂಭವಾಗ್ತಾ ಇದ್ದು, ಈಗಾಗಲೇ ಈ ಕುರಿತು ಶಾಲಾ ಪ್ರಾರಂಭೋತ್ಸವ ಹಾಗೂ ಪೂರ್ವ ಸಿದ್ಧತೆ ಬಗೆಗೆ ಎಲ್ಲ ಮುನ್ಸೂಚನೆಯನ್ನು ನೀಡಲಾಗಿದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ನಾಳೆನೇ ಶಾಲಾ ಪ್ರಾರಂಭೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಶಾಲೆಗಳಿಗೆ ಮಕ್ಕಳು ಬರಬೇಕಂತ ಕೋರ್ತಾ ಇದ್ದೀನಿ. ಮತ್ತು ದಯವಿಟ್ಟು ಎಲ್ಲ ಪಾಲಕರು ಶಾಲೆಗಳಿಗೆ ಮಕ್ಕಳನ್ನು ಕಳಿಸ್ರಿ ಮತ್ತು ಈಗಲಿಂದಲೇ ಶಾಲೆಗಳಲ್ಲಿ ಮಕ್ಕಳು ಕ್ರಿಯಾತ್ಮಕವಾಗಿ ತೊಡಗಿದ್ರಂದರೆ ಈ ವರ್ಷದ ಒಂದು ಶೈಕ್ಷಣಿಕ ವರ್ಷವನ್ನು ಕಲಿಕಾ ಬಲವರ್ಧನಾ ವರ್ಷ ಅಂತ ಸರ್ಕಾರ ನಿರ್ಧರಿಸಿದೆ. ಅದರಂತೆ ಮಕ್ಕಳ ಕಲಿಕೆಯನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನೊಳಗೆ ವಿಶೇಷ ಕ್ರಮಗಳನ್ನು ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಾಗ್ತಾ ಇದೆ. ಅದಲ್ಲದೆ ಮಕ್ಕಳ ದಾಖಲಾತಿಯನ್ನು ಹೆಚ್ಚಿಸುವ ನಿಟ್ಟಿನೊಳಗೆ ವಿಶೇಷ ದಾಖಲಾತಿ ಆಂದೋಲನ ಮಾಡ್ತಾ ಇದ್ದೀವಿ. ಸರ್ಕಾರಿ ಶಾಲೆಗಳಲ್ಲಿ ವಿಶೇಷ ಸೌಲಭ್ಯಗಳನ್ನು ನೀಡ್ತಾ ಇದ್ದೇವೆ. ಆ ಕಾರಣದಿಂದ ಎಲ್ಲ ಪಾಲಕರು ದಯವಿಟ್ಟು ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕು ಮತ್ತು ನಾಳೆನೇ ಮಕ್ಕಳನ್ನು ನಾವು ಹೂ ಮತ್ತು ಸಿಹಿಯನ್ನು ನೀಡುವುದರ ಮೂಲಕ ಮತ್ತು ಬಿಸಿ ಊಟದಲ್ಲಿ ಸಿಹಿಯನ್ನು ನೀಡುವುದರ ಮೂಲಕ ಮಕ್ಕಳಿಗೆ ನಾವು ವಿಶೇಷವಾದಂಥ ಒಂದು ಅವಕಾಶ ಮಾಡಿಕೊಡಲಾಗಿದೆ ಮತ್ತು ಎಲ್ಲ ಶಾಲೆಗಳಲ್ಲಿ ಉತ್ತಮವಾದಂಥ ಮೂಲಭೂತ ಸೌಲಭ್ಯಗಳಿದೆ. ಆ ಕಾರಣದಿಂದ ಆಮೇಲೆ ಪಠ್ಯಪುಸ್ತಕಗಳನ್ನು ಸಹ ನಾಳೆ ಮಕ್ಕಳಿಗೆ ವಿತರಿಸಲಾಗ್ತಾ ಇರುವ ಆ ಕಾರಣದಿಂದ ಇವೆಲ್ಲ ಸೌಲಭ್ಯಗಳನ್ನು ತಾವು ಪಡೆದುಕೊಂಡು ಮಕ್ಕಳಿಗೆ ಉತ್ತಮ ಕಲಿಕೆಗೆ ಅಣಿ ಮಾಡಿಕೊಡ್ಬೇಕು ಮತ್ತು ದಯವಿಟ್ಟು ಎಲ್ಲ ಮಕ್ಕಳ ಪಾಲಕರು ಮಕ್ಕಳ ಕಲಿಕೆಯ ಬಗೆಗೆ ಹೆಚ್ಚು ಒತ್ತು ಕೊಡಬೇಕು ಮತ್ತು ಶಾಲೆಗಳಲ್ಲಿ ಶಿಕ್ಷಕರು ಉತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅದಲ್ಲದೆ ಈಗ ವಿಶೇಷವಾಗಿ ಈ ಜಿಲ್ಲೆಯೊಳಗೆ ಹೆಚ್ಚು ಶಿಕ್ಷಕರ ನೇಮಕಾತಿ ಕಳೆದ ವರ್ಷ ಆಗಿದೆ. ಅವರೆಲ್ಲರ ಸಂಪನ್ಮೂಲ ಸೌಲಭ್ಯಗಳನ್ನು ನಾವು ಮಕ್ಕಳಿಗೆ ಮಾಡಿಕೊಡುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಾಗ್ತಿದೆ. ಆ ಕಾರಣದಿಂದ ಈಗ ನಿನ್ನೆಯಿಂದಲೂ ಸ್ವಚ್ಛತಾ ಕಾರ್ಯ ಮತ್ತು ಪ್ರತಿಯೊಂದು ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ವೇಳಾಪಟ್ಟಿ ಮತ್ತು ವಾರ್ಷಿಕ ಕ್ರಿಯಾ ಯೋಜನೆ ಇಂಥವನ್ನೆಲ್ಲ ರೆಡಿ ಮಾಡಿಕೊಂಡು ಈ ವರ್ಷದ ಒಂದು ಕಲಿಕೆ ಉತ್ತಮಗೊಳಿಸುವ ನಿಟ್ಟಿನೊಳಗೆ ಎಲ್ಲ ರೀತಿಯ ಕ್ರಮಗಳನ್ನು ಮಾಡಿಕೊಡ್ತಾ ಇದೆ. ಆ ಕಾರಣದಿಂದ ಎಲ್ಲ ಪಾಲಕರು ಮತ್ತು ವಿದ್ಯಾರ್ಥಿಗಳು ಶಾಲೆಗೆ ಹಾಜರಾಗಿ ಶಾಲೆಯ ಕಲಿಕೆಗೆ ಉತ್ತೇಜನ ನೀಡಬೇಕಂತ ಮತ್ತೊಂದು ಕೋರ್ತೇನೆ. ಎಲ್ಲರಿಗೂ ಶುಭಾಶಯ.